ನಮಸ್ಕಾರ ಪ್ರೇಕ್ಷಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಪ್ರಧಾನ ಜಿಲ್ಲಾ ಮತ್ತು ಸಶಸ್ತ್ರ ನ್ಯಾಯಾಲಯ ಹಾವೇರಿ ಜಿಲ್ಲೆಯ ಒಂದು ಜಿಲ್ಲಾ ನ್ಯಾಯಾಂಗ ಘಟಕದಲ್ಲಿ ಖಾಲಿ ಇರುವ 26 ಜವಾನ ಗುರುಪಿಡಿ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಿಕೊಳ್ಳಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂಥ ಒಂದು ಆದೇಶವನ್ನು ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತಾ ಇದ್ದೇನೆ. ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ, ಸಪೋರ್ಟನ್ನು ಕೂಡ ಮಾಡೋದನ್ನು ಮರಿಬೇಡಿ. ಈ ಒಂದು ಜವಾನ್ ಹುದ್ದೆಗೆ ಗ್ರೂಪ್ ಡಿ ಹುದ್ದೆಗೆ ಆರಂಭವಾಗಿರುವುದು 3/7/2023 ಆರಂಭವಾಗುತ್ತೆ ಹಾಗೂ 1/8/2024 ಕೊನೆಯ ದಿನಾಂಕ ಇರುತ್ತೆ. ಅಂದರೆ ಆಗಸ್ಟ್ 1ನೇ ತಾರೀಕಿಗೆ ಇದು ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ. ಒಟ್ಟು 26 ಜವಾನ್ ಹುದ್ದೆಗಳನ್ನು ಕರೆಯಲಾಗಿದೆ. ಸೊ ಈ ಒಂದು ಜವಾನ್ ಹುದ್ದೆಗಳಿಗೆ 26 ಜವಾನ್ ಹುದ್ದೆಗಳಿಗೆ ನೀವು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಸೊ ಈ ಒಂದು ಅಪ್ಲಿಕೇಶನ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತೇನೆ. ನೀವು ಡೈರೆಕ್ಟ್ ಹೋಗಿ ಅಪ್ಲಿಕೇಶನ್ ಕೂಡ ನಾಳಿಂದ ಹಾಕಬಹುದು. ಸೊ ಹಾಗಾದರೆ ಖಾಲಿ ಇರುವಂಥ ಹುದ್ದೆಗಳ ವರ್ಗೀಕರಣ ನೋಡೋದಾದರೆ ಇಲ್ಲಿ ನೋಡ್ಬೋದು. ಒಂದೊಂದಾಗಿ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ ನೇರ ನೇಮಕಾತಿ ಮತ್ತು ಸಮರತ ಮೀಸಲಾತಿ ಅಂತ 2 ಕಾಲಮ್ಗಳನ್ನು ಮಾಡಲಾಗಿದೆ. ಸೊ ಒಟ್ಟು ಇಲ್ಲಿ ಪರಿಶಿಷ್ಟ ಜಾತಿಯವರಿಗೆ 4 ಹುದ್ದೆಗಳು, ಸಾಮಾನ್ಯ ಅಭ್ಯರ್ಥಿಗಳಿಗೆ 12 ಹುದ್ದೆಗಳನ್ನು ಮತ್ತು ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ 2 ಹುದ್ದೆಗಳನ್ನು ಹಾಗೂ ಪ್ರವರ್ಗ ಅಭ್ಯರ್ಥಿಗಳಿಗೆ 1 ಹುದ್ದೆಯನ್ನು ಇಲ್ಲಿ ಕೊಡಲಾಗಿದೆ. ಅದರ ಜೊತೆಗೆ ಬೇರೆ ವರ್ಗದ ಅಭ್ಯರ್ಥಿಗಳಿಗೂ ಕೂಡ ಇಲ್ಲಿ ಒಂದು ಮೀಸಲಾತಿಯನ್ನು ಕೊಡಲಾಗಿದೆ. ಉದಾಹರಣೆಗೆ ಪ್ರವರ್ಗ 1, ಆಮೇಲೆ 2A 4, 2B 1, 3A 1 ಮತ್ತು 3B 1, ಒಟ್ಟು 26 ಹುದ್ದೆಗಳನ್ನು ಇಲ್ಲಿ ವರ್ಗೀಕರಣ ಮಾಡಲಾಗಿದೆ. ಅದರ ಜೊತೆಗೆ ಇಲ್ಲಿ ಗ್ರಾಮೀಣ ಅಭ್ಯರ್ಥಿಗಳನ್ನು ಕೂಡ ಇಲ್ಲಿ ಮಾಡಲಾಗಿದೆ. ಇತರೆ ಗ್ರಾಮೀಣ ಮತ್ತು ಅಂಗವಿಕಲರ ಮಾಜಿ ಸೈನಿಕರು ಮತ್ತು ಮಹಿಳೆಯರಿಗೂ ಕೂಡ ಇಲ್ಲಿ ವಿಶೇಷ ವರ್ಗವನ್ನು ಇಲ್ಲಿ ಮೀಸಲಾತಿಯನ್ನು ಕೊಡಲಾಗಿದೆ. ಈ ಒಂದು ಶೈಕ್ಷಣಿಕ ವಿದ್ಯಾರ್ಥಿ ಏನೆಲ್ಲ ಹೊಂದಿರಬೇಕು? ಕರ್ನಾಟಕ ಪ್ರೌಢಶಾಲಾ ಮಂಡಳಿಯಿಂದ SSLC ಕಂಪ್ಲೀಟ್ ಆಗಿರಬೇಕು ಹಾಗೂ ಕನ್ನಡ ಓದಲು ಬರೆಯಲು ಬರ್ತಿರಬೇಕು. ಕನ್ನಡ ಕಂಪಲ್ಸರಿ, ಕನ್ನಡ ಓದಲಿಕ್ಕೆ ಬರಲಿಕ್ಕೆ ಬರಬೇಕು. ಅದರ ಜೊತೆಗೆ ಮತ್ತು SSLCಯಲ್ಲಿ ಪಾಸಾಗಿರಬೇಕು ಅಥವಾ SSLC ಅಥವಾ ತತ್ಸಮಾನ ಪ್ರಗತಿಯಲ್ಲಿ ಅಂದರೆ ತತ್ಸಮಾನ ಪರೀಕ್ಷೆಯಲ್ಲಿ ಪಾಸಾಗಿರುವಂಥವರು ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಓಕೆ. ಮತ್ತು ಜೊತೆಗೆ ಇಲ್ಲಿ ಏನಂದರೆ ಸ್ಯಾಲ್ರಿ ಎಷ್ಟಿರುತ್ತೆ? ಸ್ಟಾರ್ಟಿಂಗ್ ಸ್ಯಾಲ್ರಿ ಎಷ್ಟಿದೆ? 17,000ದಿಂದ ಆರಂಭವಾಗಿ 28,950 ರೂಪಾಯಿ ಹಾಗೂ ಪ್ಲಸ್ ಇತರೆ ಭತ್ಯೆಗಳು ಕೂಡ ಇದರಲ್ಲಿ ಇನ್ಕ್ಲೂಡಿಂಗ್ ಸೇರಿಸಿ ಒಟ್ಟು ಇಲ್ಲಿ ಅರೌಂಡ್ ಹೇಳ್ಬೋದು ನಾವು ಒಂದು 36,000 ತನಕ ಇಲ್ಲಿ ಸ್ಯಾಲ್ರಿ ಸ್ಟಾರ್ಟಿಂಗಲ್ಲಿ ಸಿಗುವಂಥದ್ದು. ಅಂದರೆ ವೇತನ ಶ್ರೇಣಿಯಾಗಿದೆ. ಸೇವಾ ಒಂದು ಪರಿವೀಕ್ಷಣಾ ಅವಧಿ, ಅಭ್ಯರ್ಥಿಗಳು ನೇಮಕಗೊಂಡ ನಂತರ ಅವರಿಗೆ 2 ವರ್ಷದ ಪ್ರೊಬೇಷನಲ್ ಪೀರಿಯಡ್ ಇರುತ್ತೆ. ಅಂದರೆ 2 ವರ್ಷ ಅವರಿಗೆ ಪರಿವೀಕ್ಷಣಾ ಅಭ್ಯರ್ಥಿಗಳಾಗಿರ್ತಾರೆ. ಅಂದರೆ ಅವರಿಗೆ ಪ್ರೊಬೇಷನಲ್ ಪೀರಿಯಡ್ ಅಂತ ಕರಿತೀವಿ. ಟ್ರೈನಿಂಗ್ ಪೀರಿಯಡ್ 2 ವರ್ಷ ಇರುತ್ತೆ. ಆಯ್ಕೆಯ ವಿಧಾನ ಯಾವ ರೀತಿಯಾಗಿ ಮಾಡ್ಕೊತಾರೆ ಅಂದರೆ ಅಭ್ಯರ್ಥಿಗಳು ಕರ್ನಾಟಕ ಅಧೀನ ನ್ಯಾಯಾಲಯಗಳ 2007ರ ನಿಯಮಾನುಸಾರ ಅಧೀನ ನ್ಯಾಯಾಲಯ ಲಿಪಿ ಮತ್ತು ಇತರ ಹುದ್ದೆಗಳ ನೇಮಕ ತಿದ್ದುಪಡಿ ನಿಯಮ 2021ರ ಪ್ರಕಾರ ಕನ್ನಡ ಓದಲು ಮತ್ತು ಬರೆಯಲು ಅಭ್ಯರ್ಥಿಗಳು ಸಾಮರ್ಥ್ಯವನ್ನು ಹೊಂದಿರಬೇಕು. ಸಾಮಾನ್ಯ ಜ್ಞಾನದ ಬಗ್ಗೆ ಸಂದರ್ಶನ ಇರುತ್ತೆ. ಸೊ ಇಲ್ಲಿ ವಿದ್ಯಾರ್ಥಿಯನ್ನು ಸಾಮಾನ್ಯ ಜ್ಞಾನ ಅಂದರೆ ಕನ್ನಡ ಓದಲು ಬರೀಲಿಕ್ಕೆ ಬರಬೇಕು, ಪ್ಲಸ್ ಸಾಮಾನ್ಯ ಜ್ಞಾನದ ಬಗ್ಗೆ ಸಂದರ್ಶನ ಅಂದರೆ ಇಂಟ್ರ್ಯೂ ತೊಗೊತಾರೆ. ಸೊ ಒಟ್ಟು ಇಲ್ಲಿ 1:10 ಅಂದರೆ ಒಂದು ಹುದ್ದೆಗೆ 10ರಂತೆ ಇಂಟ್ರ್ಯೂ ತೆಗಿತಾರೆ. ಒಂದು ಹುದ್ದೆಗೆ 10 ಅನುಪಾತದಲ್ಲಿ ಅಭ್ಯರ್ಥಿಗಳನ್ನು ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ಸಂದರ್ಶನಕ್ಕೆ ಕರೆದು, ಸೊ ಅವುಗಳ ಸಂದರ್ಶನ 10 ಅಂಕಗಳನ್ನು ಒಳಗೊಂಡಿರ್ತದೆ. 10 ಅಂಕಗಳನ್ನು ಒಳಗೊಂಡಿರ್ತದೆ ಒಂದು ಸಂದರ್ಶನ. ಆ ಸಂದರ್ಶನದ ಮುಖಾಂತರ ಏನು ಮಾಡ್ತಾರೆ, ಇವರುಗಳನ್ನು ಆಯ್ಕೆ ಪ್ರಕ್ರಿಯೆಯನ್ನು ಮಾಡ್ಕೊತಾರೆ. ಓಕೆ. ವಯೋಮಿತಿ ನೋಡ್ಬೋದು ಇಲ್ಲಿ ಪರಿಶಿಷ್ಟ ಜಾತಿಯವರಿಗೆ. ಸೊ ಪರಿಶಿಷ್ಟ ಮಿನಿಮಮ್ 18 ವರ್ಷ ತುಂಬಿರಬೇಕು. ಆಮೇಲೆ ಮ್ಯಾಕ್ಸಿಮಮ್ ಏನಪ್ಪ ಅಂತಂದರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ ಅಭ್ಯರ್ಥಿಗಳು 40 ವರ್ಷ ಮೀರಿರಬಾರ್ದು. ಇತರ ವರ್ಗದವರಿಗೆ 38 ವರ್ಷ ಮೀರಿರಬಾರ್ದು. ಸಾಮಾನ್ಯ ಅಭ್ಯರ್ಥಿಗಳು 35 ವರ್ಷ ಮೀರಿರಬಾರ್ದು. ಸೊ ಈ ಒಂದು ಅಪ್ಲಿಕೇಶನ್ಸ್ಗಳನ್ನು ನೀವು ಆನ್ಲೈನ್ ಮುಖಾಂತರ ಹಾಕಬೇಕಾಗುತ್ತೆ. ಅದರ ಜೊತೆಗೆ ನಿಮ್ಮಲ್ಲಿ ಮೀಸಲಾತಿಗಳು ಏನಾದ್ರು ಇದ್ದರೆ ಅಂದರೆ ಅಂಗವಿಕಲರದ್ದು, ಮಾಜಿ ಸೈನಿಕರು ಈ ರೀತಿ ಇದ್ದರೂ ಕೂಡ ಅದನ್ನು ಕೂಡ ಅಪ್ಲಿಕೇಬಲ್ ಇಲ್ಲಿ ಆಗುತ್ತೆ. ಅದರ ಜೊತೆಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಶುಲ್ಕದ ವಿವರ ಯಾವ ರೀತಿಯಾಗಿರುತ್ತೆ ಅಂದರೆ ಸೊ 2A 2B 3A 3B ಅಭ್ಯರ್ಥಿಗಳಿಗೆ 100 ರೂಪಾಯಿ ಇರುತ್ತೆ. ಸಾಮಾನ್ಯ ಅಭ್ಯರ್ಥಿಗಳಿಗೆ 200 ರೂಪಾಯಿ ಇರುತ್ತೆ. ಮತ್ತು ಪರಿಶಿಷ್ಟ ಜಾತಿ ಮತ್ತು ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ಯಾವುದೇ ಶುಲ್ಕ ಇರುವುದಿಲ್ಲ, ಫ್ರೀಯಾಗಿರುತ್ತೆ.
ಇದನ್ನು ಆನ್ಲೈನ್ ಅಪ್ಲಿಕೇಶನ್ ಮುಖಾಂತರ ನೀವು ನೆಫ್ಟ್ ಮುಖಾಂತರ ಪೇಮೆಂಟನ್ನು ಮಾಡಬೇಕಾಗುತ್ತೆ. ಆನ್ಲೈನ್ ಅಪ್ಲಿಕೇಶನ್ ಮುಖಾಂತರ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ಗಳನ್ನು ನೀಟಾಗಿ ಇಟ್ಕೋಬೇಕು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳನ್ನು ಇಲ್ಲಿ ನೀವು ಆನ್ಲೈನ್ ಮುಖಾಂತರ ಮಾಹಿತಿಯನ್ನು ಸಲ್ಲಿಸಬೇಕಾಗುತ್ತೆ. ಸೊ ಇದು 1/8/2024 ತಾರೀಕು ತನಕ ಇರುತ್ತೆ. ರಾತ್ರಿ 11:59 ತನಕ ಇರುತ್ತೆ ಆನ್ಲೈನು. ಅಭ್ಯರ್ಥಿಗಳು ಮೀಸಲಾತಿ ಕೋರಲು 2A 2B 3B ಅಂಗವಿಕಲರ ಹುದ್ದೆಗಳನ್ನು ಮಾಜಿ ಸೈನಿಕರು, ಗ್ರಾಮೀಣ ಅಭ್ಯರ್ಥಿಯಾಗಿದ್ದರೆ ಗ್ರಾಮೀಣ, ಕನ್ನಡ ಮೀಡಿಯಮ್ಮು ಇವೆಲ್ಲವುಗಳನ್ನು ಕೂಡ ನೀವು ಇಲ್ಲಿ ಆನ್ಲೈನ್ ಮುಖಾಂತರ ಸಲ್ಲಿಸಬೇಕಾಗುತ್ತೆ. ಸೊ ಇಲ್ಲಿ ಸಂದರ್ಶನಕ್ಕೆ ನಿಮಗೆ ಏನು ಮಾಡ್ತಾರೆ ಅಂತಂದರೆ ಕರೀತಾರೆ. ಸಂದರ್ಶನ ಮುಖಾಂತರ ಇದು ಒಂದು ಜವಾನ್ ಹುದ್ದೆಯನ್ನು ನೇಮಕಾತಿ ಮಾಡಿಕೊಳ್ಳಾಗುತ್ತೆ. ಇದನ್ನು ನಿಮಗೆ ಸಂದರ್ಶನ ಮುಖಾಂತರ ಕರೀತಾರೆ. ಇದು ಹಾವೇರಿ ಜಿಲ್ಲೆ ಇರುವಂತಹ ಒಂದು ಏನಪ್ಪ ಅಂದರೆ ಕೋರ್ಟ್ ಒಳಗಡೆ ಇರುವಂಥ ಈ ಒಂದು ಗೌರ್ಮೆಂಟ್ ಹುದ್ದೆಯಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ನಾನು ಡಿಸ್ಕ್ರಿಪ್ಷನ್ದಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಆ ಲಿಂಕಿಗೆ ಹೋಗಿ ನೀವು ಮಾಹಿತಿಯನ್ನು ಪಡ್ಕೊಳ್ಬಹುದಾಗಿದೆ.